ದೇವಸ್ಥಾನದ ಆವರಣ ಮತ್ತೆ ದೇವಸ್ಥಾನದಲ್ಲಿ ಹೋಮವನ್ನು ನಡೀತಾ ಇದೆ. ದಯಮಾಡಿ ಸ್ಟಾರ್ ಏನೇ ಈಗ. ಮುಂಗಾರು ಮಳೆ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ದರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಒಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ರೆ? ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನು ಮುಂಗಾರು ಮಳೆ ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲೇ ಅಂತ ಅಂದ್ಕೊಂಡ್ರೆ, ಹೌದು ಫ್ರೆಂಡ್ಸ್, ನಾನು ಊರಿಗೆ ಹೋಗಿದ್ದೆ, ನಮ್ಮ ಸಕಲೇಶ್ಪುರ ಬಿರಡಳ್ಳಿ ಗ್ರಾಮಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಹನಿ ಹನಿಯಾಗಿ ಮಳೆ ಬರ್ತಿರೋ ಕಾರಣದಿಂದ ನನಗೆ ಈ ಹಾಡು ತುಂಬ ನೆನಪಾಯಿತು. ಎಷ್ಟೇ ವರ್ಷ ಆದರೂ ನೋಡಿ ಈ ಹಾಡನ್ನು ನಾವು ಯಾರು ಖಂಡಿತವಾಗೂ ಮರೆಯೋದಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್. ಏನಪ್ಪ ವಿಶೇಷ ಇವತ್ತು ಹೋಗಿರೋದು ಅಂತ ಅಂದರೆ, ನಮ್ಮ ಊರಲ್ಲಿ ಹೇಳ್ತೀನಿ ಬನ್ನಿ ಆಮೇಲೆ. ರಾಮ ರಾಮ ಸೀತಾರಾಮ್, ರಾಮ ರಾಮ ಜೈ ಜೈ ರಾಮ್, ಜೈ ಶ್ರೀರಾಮ್. ಈ ಹೆಸರು ಕೇಳಿದ ತಕ್ಷಣ ನಮ್ಮ ಮೈಯೆಲ್ಲ ಕೂಡ ರೋಮಾಂಚನವಾಗುತ್ತೆ. ನಮ್ಮ ರಕ್ತ ಕಣಗಳಲ್ಲೂ ಕೂಡ ಏನೋ ಒಂಥರ ಶಕ್ತಿಯ ಸಂಚಲನವಾಗುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾಗಿರೋ ತನಕ ನಾವು ಹಿಂದೂಗಳು, ಹಿಂದುತ್ವ ಈ ನಾಡಲ್ಲೇ ನಾವು ಹುಟ್ಟಿರೋದು ಪುಣ್ಯ ಅಂತ ಅನಿಸುತ್ತೆ. ರಾಮಭೂಮಿಯಲ್ಲಿ ಅಲ್ವಾ ಸ್ನೇಹಿತರೆ? ನಮ್ಮ ಶಕ್ತಿಯ ನಾಡು ಈ ರಾಮ ಮಂದಿರ ಭೂಮಿ ಅಂತ ಹೇಳ್ಬೋದು. ಕೇಸರಿ ಬಣ್ಣ ಅಂದರೆ ನಮ್ಮ ಹಿಂದೂಗಳಿಗೆ ಬಣ್ಣ ಅಲ್ಲ, ಅದು ಕೇಸರಿ ಬಣ್ಣ ಅಂತ ಅಂದರೆ ನಮ್ಮ ಹಿಂದೂಗಳ ಶಕ್ತಿ. ಕೇಸರಿ ಶಾಲು, ಕೇಸರಿ ಧ್ವಜ, ಕೇಸರಿ ಬಟ್ಟೆ ಯಾವುದೇ ನೋಡಲಿ ಅದ್ರ ಮೇಲೆ ಇರೋವಂಥ ಗೌರವನೇ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಶಕ್ತಿ ನಮ್ಮ ಹಿಂದೂಗಳದು ಅಂತ ಹೇಳ್ಬೋದು. ನಮ್ಮ ಬಿರಡಳ್ಳಿ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ಶ್ರೀರಾಮ ಮಂದಿರನ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೋಮ ಹವನಗಳು ಕೂಡ ನಡೀತಾ ಇದೆ ಆಲ್ರೆಡಿ. ನಾನು ಬಂದಾಗ ಸಾಯಂಕಾಲ 6:30 ಆಗಿತ್ತು. ಈವ್ನಿಂಗ್ ಒಂದಿನ ಮುಂಚೆನೇ ಬಂದಿದ್ವಿ ನಾವೆಲ್ಲರೂ, ನಾನು ನನ್ನ ಫ್ಯಾಮಿಲಿ ಎಲ್ಲ ಕೂಡ. ನೋಡಿ ಬನ್ನಿ ಫ್ರೆಂಡ್ಸ್, ಎಲ್ಲರೂ ಕೂಡ ಅಲ್ಲಿ ಅಡುಗೆ ಕೂಡ, ನಾನು ಹೋದಾಗ ಅಡುಗೆ ಕೂಡ ಸಿದ್ಧತೆ ಆಗ್ತಾಯಿತ್ತು. ಚಳಿ ಆಗ್ತಾಯಿತ್ತು, ಮಳೆ ಬೇರೆ ಬರ್ತಾಯಿತ್ತು. ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಸ್ವಲ್ಪ ಅಡುಗೆ ಮಾಡೋ ಕಡೆ ಬಂದ್ವಿ. ಎಲ್ಲರೂ ಅವಾಗ ತಾನೇ ತರಕಾರಿಗಳೆಲ್ಲ ಕಟ್ ಮಾಡ್ತಾಯಿದ್ರು. ಯಾಕಂದ್ರೆ ರಾತ್ರಿ ಊಟಕ್ಕೆ ಎಲ್ಲರಿಗೂ, ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ಊಟಕ್ಕೆ ವ್ಯವಸ್ಥೆ ನಡೀತಾ ಇತ್ತು ಇಲ್ಲಿ. ನೀವು ಬನ್ನಿ ಅಂಟಿ, ನೀವು ಬನ್ನಿ ಬನ್ನಿ. ಇನ್ನು ಶಿಲ್ಪ ಈ ಕಡೆ ಬಾ, ನೀನು ಬನ್ರಿ ಈ ಕಡೆ. ಹಾಂ, ನೀನೇ ಮೊಬೈಲ್ ಈ ಕಡೆ ತರ್ಬೋದು. ಬಂತಾ? ನೀವು ಅನ್ರಿ, ನೀವು ಹಿಂಗನ್ರಿ. ಶಿಲ್ಪಂಗ್ ಚಾರನ್ರಿ, ಶಿಲ್ಪಂಗೆ. ಕಾಫಿ ಕುಡಿದ ನಂತರ ನಾನು ಬಂದಿದ್ದೇನೆ ನಮ್ಮೂರಿಗೆ ಕಾಯುತ್ತಿರುವ ಆ ಶಕ್ತಿ ದೇವತೆ, ಗ್ರಾಮ ದೇವತೆ, ನಮ್ಮೆಲ್ಲರನ್ನು ಕಾಯುತ್ತಿರುವ ತಾಯಿ ಮಾರಿಕಾಂಬ ತಾಯಿ. ತಾಯಿಯ ದರ್ಶನ ಪಡೆದು ನಾವು ಮಂಗಳಾರತಿ ತಗೊಂಡು ನಮಸ್ಕಾರ ಮಾಡ್ತಾ ಹಾಗೆ ನಾವು ಮತ್ತೆ ರಾಮ ಮಂದಿರಕ್ಕೆ ಹೋದೆವು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಓ ಈಗ ಹೇಳ್ಬಿಡ್ತು ಕಂದ, ಜೈ ಶ್ರೀರಾಮ್. ನಮ್ದೇನು ತೊಂದ್ರೆ ಇಲ್ಲಪ್ಪ, ಮಳೆ ನಮ್ಮೂರಿನ ಸ್ಟಾರ್ ಅಪ್ಪ. ಸ್ಟಾರ್ ಏನೇ ಈಗ, ಫುಲ್ ಸ್ಟಾರ್ ಆಗ್ಬಿಟ್ಟಿದೆ. ಅಂಕಲ್ಗೆ ಮೈ ಫೇವ್ರೇಟ್ ಆಂಟಿ. ಇಲ್ಲ, ಯಾಕೆ ಮಾತಾಡ್ಸೀನಲ್ಲ, ನೀವು ಕೇಳದೇ ಇದ್ದೀರಂಗೆ ಸುಮ್ಮನೆ ಇದ್ರಿ. ನೋಡಿಲ್ಲ ಅಲ್ಲಿ ಎಷ್ಟು ಗಂಡಸರು ಎಷ್ಟು ಜನ ಇದ್ದಾರೆ, ನಾನು ಹೆಂಗ್ ನೋಡ. ನಾನು ಇವಾಗ ಜಸ್ಟ್ ಬಂದಿದ್ದೆ, ಈಗ ಬಂದೆ. ಹಾಯ್ ಕೃಷ್ಣ ಸರ್, ಹೇಗಿದ್ದೀರಾ? ಅಂಕಲ್ ಹೇಗಿದ್ದೀರಾ? ನೋಡಿ ಆಂಟಿ ಅಂಕಲ್ ನನ್ನ ಫ್ರೆಂಡು. ಬಟ್ ನೀವು ಏನಾಗ್ಬೇಕು ರಿಲೇಷನ್? ಊರು ಮನೆಯವರು. ಊರ್ ಮನೆಯವರಾ?
ದೂರ ಸಂಬಂಧ. ನಿಮ್ಮ ಅಜ್ಜಿ ನಮ್ಮ ಅಜ್ಜಿ. ನೀವು ಬ್ರದರ್ ಆಗಬೇಕಾ? ಬ್ರದರ್ ಅಂತೆ ನನ್ಗೆ ಗೊತ್ತಿಲ್ಲ. ರಾಮ ಮಂದಿರಲ್ಲಿ ಪೂಜೆ ಹವನಗಳು ಕೂಡ ಸಿದ್ಧತೆ ನಡೀತಾ ಇತ್ತು. ನಿಮಗೆ ಒಂದು ವಿಶೇಷವಾದ ಸುದ್ದಿ ಹೇಳಬೇಕು ಅಂತ, ಸ್ಪೆಷಲ್ ಅಂತಲೇ ಹೇಳ್ಬೋದು. ನಮ್ಮ ಬಿರಡಳ್ಳಿಯಲ್ಲಿ ಹುಟ್ಟಿ ಬೆಳೆದಂತಹ ನಮ್ಮೂರಿನ ಹೆಮ್ಮೆಯ ಸುಪುತ್ರ ಅಂತ ಹೇಳ್ಬೋದು. ಅಚ್ಚ ಕನ್ನಡದಲ್ಲಿ ಮಾತಾಡುವಂತಹ ದಿಟ್ಟ ಧೀರ ಧೈರ್ಯವಾಗಿ ಮಾತಾಡುವಂತಹ ಏಕೈಕ ವ್ಯಕ್ತಿ ಅಂದರೆ ಮಾಜಿ ಸಂಸದರು ಶ್ರೀಯುತ ಪ್ರತಾಪ್ ಸಿಂಹ ಅವರು. ಅವರು ಎಷ್ಟು ಪಕ್ಷಕ್ಕೆ ಪ್ರಾಮಾಣಿಕರು ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮೈಸೂರು ಭಾಗದಲ್ಲಿ ಹಾಗೂ ಕೊಡಗು ಭಾಗದಲ್ಲಿ ಅವರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಿದ್ದಾರೆ. ಸ್ವಲ್ಪ ಅಂತರದಲ್ಲೇ ಅವರಿಗೆ ಟಿಕೆಟ್ ಮಿಸ್ ಆಗಿರ್ಬೋದು. ಮುಂಬರುವ ದಿನಗಳಲ್ಲಿ ಒಳ್ಳೆಯ ನಾಯಕತ್ವದ ಹೊಂದಿರುವಂಥ ವ್ಯಕ್ತಿ. ನಿಮ್ಮ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಕೂಡ ಬೇಕು. ಸಕಲೇಶ್ವರ ಹಾಗೂ ಬೇಲೂರು ಸತತವಾಗಿ 6 ಸರಿ ಪ್ರತಿನಿಧಿಸಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಪಾತ್ರರಾಗಿರುವಂತಹ ಮಾಜಿ ಸಚಿವರು HK ಕುಮಾರಸ್ವಾಮಿ ಅವರು ಹಾಗೂ ಅವರ ಧರ್ಮ ಪತ್ನಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಶ್ರೀಮತಿ ಚಂಚಲಾ ಮೇಡಮ್ ಕೂಡ ಈ ನಮ್ಮಪ್ಪ ನಮ್ಮೂರಿನಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ರು. ನಮ್ಮಪ್ಪ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ 1968ರಲ್ಲಿ ಆಯ್ಕೆಯಾಗಿ ಸುಮಾರು 10 ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಆಗ ಅವರೊಬ್ಬರು ಯಂಗೆಸ್ಟ್ ಪಂಚಾಯತ್ ಚೇರ್ಮನ್ ಆಗಿದ್ರು. ನಮ್ಮೂರಿಗೆ ಕುಡಿಯುವ ನೀರನ್ನು ಅಂದರೆ ನಲ್ಲಿ ನೀರನ್ನು ತಂದವರು ಸುಂಡೆಕೆರೆ ಹತ್ರ ನಿಮಗೆ ಓವರ್ ಟ್ಯಾಂಕ್ ಇದೆ. ಈ ಪಂಚಾಯತಿಗೂ ಕೂಡ ಆಗ ಬೈಕೆರೆ ಅಂತ ಇಡಬೇಕು ಅನ್ನೋ ಆ ಪ್ರಯತ್ನನೂ ಕೂಡ ಅದನ್ನು ಕೂಡ ನಿಷ್ಫಲಗೊಳಿಸಿ ಇದನ್ನು ಬಿರಡಳ್ಳಿ ಪಂಚಾಯಿತಿಯಾಗಿ ಮಾಡಿ ಈ ಊರಿಗೆ ಕುಡಿಯೋ ನೀರನ್ನು ತಂದವರು ನಮ್ಮಪ್ಪ. ಇವತ್ತು ನಮ್ಮಪ್ಪನ ಅನುಪಸ್ಥಿತಿಯಲ್ಲಿ ನಾನಿವತ್ತು ಮಾತಾಡುವಾಗ ಈ ಶ್ರೀರಾಮ ಮಂದಿರ, ಅದರ ವಿಶೇಷವಾಗಿ ಈ ಶ್ರೀರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆ ಆಗಿರುವಾಗ ಸ್ವಲ್ಪ ನನ್ನ ಮನಸ್ಸಿಗೂ ಕೂಡ ಒಂದು ರೀತಿ ಅಂದರೆ ನಾನು ಭಾವುಕನಾಗಿದ್ದೆ. ನಮ್ಮ ಊರಿನ ಜನರು ಎಲ್ಲರೂ ಸೇರಿ ಗೌರವ ಹಾಗೂ ಸನ್ಮಾನ ಕೂಡ ಮಾಡಿದರು. ಹಾಗೆ ಜೊತೆಗೆ ಎಲ್ಲ ಊರಿನ ಜನ ಸೇರಿ ಹುಡುಗರು ನಮ್ಮ ಪ್ರತಾಪ್ ಸಿಂಹ ಸರ್ ಜೊತೆಗೆ ಸೆಲ್ಫಿ ಫೋಟೋ ತಗೊಂಡ್ರು. ದೇವಸ್ಥಾನದ ಆವರಣ ಮತ್ತೆ ದೇವಸ್ಥಾನದಲ್ಲಿ ಹೋಮವನಗಳು ನಡೀತಾ ಇದೆ. ದಯಮಾಡಿ ಎಲ್ಲರೂ. ರಾತ್ರಿ ಕಾರ್ಯಕ್ರಮ ಎಲ್ಲ ಮುಗಿಯುವಷ್ಟರಲ್ಲಿ 10 ಗಂಟೆ ಆಯಿತು ಸ್ನೇಹಿತರೆ. ಅಲ್ಲಿಂದ ಬಂದು ಮನೆಗೆ ಆರಾಮಾಗಿ ನಿದ್ದೆ ಮಾಡ್ತಾ ಬೆಳಿಗ್ಗೆ ಫ್ರೆಶ್ ಆಗಿ ಎದ್ದು ರೆಡಿಯಾಗಿ 7:30ಗೆ ನಾನು ರಾಮ ಮಂದಿರ ಹತ್ರ ಇದ್ದೆ. ಅಷ್ಟರಲ್ಲಾಗಲೇ ರಾಮ ದೇವರನ್ನ ಉತ್ಸವ ಮೂರ್ತಿನ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಮಾಡ್ತಾ ಇದ್ರು. ಆಮೇಲೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಗ್ರಾಮಸ್ಥರೆಲ್ಲ ಕಲರ್ಫುಲ್ ಆಗಿ ರೆಡಿ ಆಗಿದ್ರು. ಅದರಂತೂ ಸ್ಪೆಷಲ್ ಆಗಿ ಗಂಡು ಮಕ್ಕಳು ಪಂಚೆ ಶಲ್ಯ ಹಾಕೊಂಡು ತುಂಬ ಚೆನ್ನಾಗಿ ಕಾಣ್ತಾರೆ. ನಮ್ಮ ಹೆಣ್ಮಕ್ಳೇನು ಕಮ್ಮಿ ಇಲ್ಲ. ಅವರು ಕೂಡ ಕೇಸರಿ ಬಣ್ಣದ ಸೀರೆ, ಹಸಿರು ಬಾರ್ಡ್ರು, ಹಸಿರು ಬಣ್ಣದ ಬ್ಲೌಸ್ ಹಾಕೊಂಡು ಅಷ್ಟ ಲಕ್ಷ್ಮಿಯರ ಥರ ತುಂಬ ಚೆನ್ನಾಗಿ ಕಾಣ್ತಾ ಇದ್ರಪ್ಪ. ನೋಡೋಕ್ಕೆ 2 ಕಣ್ಣುಗಳೇ ಸಾಲದು. ಬೆಳಗ್ಗೆನೆ ತುಂತುರು ಮಳೆ ಸ್ಟಾರ್ಟ್ ಆಯಿತು. ಆ ತುಂತುರು ಮಳೆಯಲ್ಲೇ ನಮ್ಮ ಎಲ್ಲ ಗ್ರಾಮಸ್ಥರು ಕೂಡ ದೇವರನ್ನ ತಗೊಂಡು ಊರ ಸುತ್ತ ಮೆರವಣಿಗೆ ಹೊರಟಿವಿ. ನೋಡಿ, ಮಳೆ ಬರ್ತಿದ್ರು ಕೂಡ ಯಾರೂ ತಲೆನೇ ಕೆಡಿಸ್ಕೊಂಡಿಲ್ಲ. ಊರ ಮೆರವಣಿಗೆ ನಂತರ ಮತ್ತೆ ದೇವಸ್ಥಾನಕ್ಕೆ ತಗೊಂಡು ಹೋದ್ವಿ. ಈ ಏನೆಲ್ಲ ಕಾರ್ಯಕ್ರಮ ಆರ್ಗನೈಸ್ ಮಾಡಿದಾರಲ್ಲ, ಶ್ರೀ ಮಾರಿಕಾಂಬಾ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ಹೊನ್ನೇಗೌಡರು ಸಾರು, ಕುಮಾರ್ ಸಾರು, ಮದನ್ ಸಾರು, ಗುಂಡಾ ವರ್ಸಸ್ ಲಿಂಗರಾಜು
ಹಾಗೆ ಕೃಷ್ಣ ಸಾರು, ಅರುಣಣ್ಣ, ಹಾಗೆ ಮಧು, ಇವರೆಲ್ಲರಿಗೂ ಇನ್ನೂ ಸಾಕಷ್ಟು ಜನ ನನಗೆ ಹೆಸರು ಗೊತ್ತಿಲ್ಲ. ದಯವಿಟ್ಟು ಯಾರ ಹೆಸರು ಹೇಳಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡದಾದ ಹ್ಯಾಟ್ಸ್ ಆಫ್ ಧನ್ಯವಾದ ಹೇಳಬೇಕು. ಇಷ್ಟು ಸುಲಭ ಅಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಆರ್ಗನೈಸ್ ಮಾಡೋದು. ಎಲ್ಲರನ್ನು ಒಗ್ಗಟ್ಟಿಂದ ಸೇರಿಸಿ ಇದನ್ನು ನೀವು ಮಾಡಿ ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ಖಂಡಿತವಾಗೂ ನಿಮಗೆ ದೊಡ್ಡ ನಮನಗಳು ನನ್ನ ಕಡೆಯಿಂದ. ಶ್ರೀ ಮಾರಿಕಾಂಬಾ ಟ್ರಸ್ಟ್ಗೆ ನಾನು ಮೊದಲಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ನಿಮ್ಮಿಂದ ಸಾಕಷ್ಟು ಒಳ್ಳೆಯ ಕೆಲಸಗಳು ಆಗಿದೆ, ಆಗ್ತಾನೂ ಇದೆ. ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಶ್ರೀರಾಮ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಖಂಡಿತವಾಗೂ ನಿಮ್ಮಿಂದ ಇನ್ನೂ ದೊಡ್ಡ ಮಟ್ಟದಲ್ಲಿ ಕೆಲಸ ಆಗುವಂತೆ. ಹಾಯ್ ಆಂಟಿ, ಜೈ ಶ್ರೀರಾಮ್ ಹೇಳಿ ಆಂಟಿ. ಜೈ ಶ್ರೀರಾಮ್. ಜೈ ಆದಿಚುಂಚನಗಿರಿ ಶಾಖಾ ಮಠದಿಂದ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿ ಕೂಡ ಬಂದಿದ್ರು. ನಾವೆಲ್ಲರೂ ಕೂಡ ಅವರ ಆಶೀರ್ವಾದನ ತಗೊಂಡು ಹಾಗೆ ಅವರ ಜೊತೆಲೆ ನಾವು ಕೂಡ ದೇವಸ್ಥಾನಕ್ಕೆ ಹೊರಟು ಅವರು ಕೂಡ ಪೂಜೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿದ್ರು. ಮತ್ತೆ ಶ್ರೀರಾಮನ ದರ್ಶನ ತಗೊಂಡು ಮಂಗಳಾರತಿನೂ ತಗೊಂಡು ನಾವು ಅಲ್ಲಿಂದ ಬೆಂಗಳೂರು ಹೊರಡೋಣ ಅಂಥೇಳಿ ಸಿದ್ಧತೆ ಮಾಡ್ಕೊಂಡ್ವಿ. ಬೆಂಗಳೂರು ಹೊರಡಬೇಕಾದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂಭ್ರಮ ನೋಡಿ ಮನಸ್ಸಿಗೆ ಹೋಗ್ತಾ ಇದೀನಲ್ಲಪ್ಪ ಎಲ್ಲರನ್ನೂ ಬಿಟ್ಟು ಅಂತ ಮನಸ್ಸಿಗೆ ನೋವಾಯಿತು. ಹಾಗೆ ಒಂದು ಕಡೆ ಸಂತೋಷನೂ ಏನೋ ಒಂಥರ ನೆಮ್ಮದಿ ತೃಪ್ತಿ ಖಂಡಿತವಾಗೂ ನನಗೆ ಸಿಕ್ಕಿದೆ. ಇವರು ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ನಮ್ಮ ನಿಮ್ಮೆಲ್ಲರ ಭಕ್ತಿಯಿಂದ ಭಾವನೆಯಿಂದ ಹಾಗೆ ಲಾಸ್ಟಲ್ಲಿ ಇನ್ನು ಹೋಗ್ತಾ ಎಲ್ಲರೂ ಒಂದು ಸ್ಟೆಪ್ ಹಾಕಿ ಅಂತ ಎಲ್ಲರೂ ಹೇಳ್ತಾ ಇದ್ರು. ನಾವು ಕೂಡ ಫುಲ್ಲು ಡ್ಯಾನ್ಸ್ ಮಾಡಿ ಸ್ಟೆಪ್ ಹಾಕಿ ಚಿಂದಿ ಮಾಡಿದ್ವಿ. ಬಟ್ ಆ ವಿಡಿಯೋಸ್ ಮಾತ್ರ ನನ್ನ ಹತ್ರ ಇಲ್ಲ, ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಮ್ಮದು ಡ್ಯಾನ್ಸಿಂದೆಲ್ಲ.